ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಿತಾ ಪಾಲಾಕ್ಷ್. ಈ ಲಾಂಗ್ ವಿಡಿಯೋ ಬಂದ್ಬಿಟ್ಟು ನಾವು ಹೋಮ್ ಶಕ್ತಿಗೆ ಹೊರಟಿದ್ದು. ಎಲ್ಲಿಂದ ಹೊರಟ್ವಿ, ಯಾರ ಜೊತೆ ಹೋದ್ವಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳದ್ದೆಲ್ಲ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ನೋಡಿ. ನಾವು ಹೊರಟಿದ್ದು ಫಸ್ಟ್ ನಮ್ಮ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಕರ್ಪೂರ ಎಲ್ಲ ಹಚ್ಕೊಂಡು ಅಲ್ಲಿಂದ ತುಮಕೂರಿಗೆ ಹೊರಟ್ವಿ. ಬಸ್ ಕೂಡ ಸಿಕ್ತು. ಅಲ್ಲಿಂದ ದೊಡ್ಡಬಳ್ಳಾಪುರ ಬಸ್ ಅಂತೂ ಫುಲ್ಲು ಹೆವಿ ರಶ್ ಆಗಿತ್ತು. ಹಂಗೂ ನಾವು 6 ಜನ ಹೊರಟಿದ್ದು. ಮತ್ತೆ ಇನ್ನೂ ಒಂದು 6 ಜನ ಬಂದು ನಮ್ಮ ಸಂಜೆ ಈವ್ನಿಂಗ್ ಜಾಯಿನ್ ಆದರು. ದೊಡ್ಡಬಳ್ಳಾಪುರ ರೀಚ್ ಆಗಿ ಒಂದೇ ಆಟೋದಲ್ಲಿ 6 ಜನನೂ ಹೋದ್ವಿ. ಅಂತೂ ಇಂತೂ ಮಾಡಿ ದೇವಸ್ಥಾನಕ್ಕೆ ಹೋಗಿ ರೀಚ್ ಆದ್ವಿ. ಅಲ್ಲಿ ಹೋಗಿ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಮಾಲೆ ಹಾಕ್ಸ್ಕೊಂಡು ಸ್ವಲ್ಪ ಭಜನೆ ಎಲ್ಲ ಮುಗಿಸ್ಕೊಂಡು ನಮ್ಮ ಗುರುಶಕ್ತಿಗಳ ಮನೆಯಲ್ಲೇ ಉಳ್ಕೊಂಡಿದ್ವಿ. ಮತ್ತೆ ಹೋಗಿ ಬಂದು ಮಾಡೋಕ್ಕಾಗಲ್ಲ, ಜರ್ನಿ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿ ಪರಾಶಕ್ತಿ 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 ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಬಂದಳು ಓಂ ಶಕ್ತಿ ಬಂದಳು ಓಂ ಶಕ್ತಿ ಬಂದಳು. ಪಾತ್ ಪೂಜೆ ಕೂಡ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ಇರ್ಮುಡಿ ಕಟ್ಟಕ್ಕೆ ರೆಡಿ ಮಾಡ್ಕೋಬೇಕಂತೇಳಿ ಶಕ್ತಿಗಳು ನಮ್ಗೆ ಇರ್ಮುಡಿ ಕಟ್ಟಕ್ಕೆ ಕೂಡ ಹೆಲ್ಪ್ ಮಾಡಿದ್ರು. ಎಲ್ಲರೂ ನಾವು ಹೋಗಿದ್ದು 6 ಜನ ಇರ್ಮುಡಿ ಕೂಡ ಕಟ್ಕೊಂಡು ಗುರುಶಕ್ತಿಗಳು ಬಂದ್ಬಿಟ್ಟು ಮಾಲೆ ಹಾಕ್ಕೊಟ್ರು. ಮಾಲೆ ಹಾಕ್ಸ್ಕೊಂಡು ಇರ್ಮುಡಿ ಕೊಟ್ಟರು. ಹೊರಗಡೆ ಹೋಗಿ ಸ್ವಲ್ಪ ಭಜನೆ ಮಾಡ್ತಾ ನಿಂತಿದ್ವಿ. ನಾವು ಹೋದಾಗ್ಲೂ ಇನ್ನೂ ಸುಮಾರು ಜನ ಇರ್ಮುಡಿ ಹಾಕ್ಕೊಂಡು ಮಾಲೆ ಹಾಕ್ಸ್ಕೊತಿದ್ರು. ನಾವು ಹೋಗಿ ಮಾಲೆ ಹಾಕ್ಬೇಕಾದ್ರೆ ಸುಮಾರು ಜನ ಇನ್ನೂ ವೆಯ್ಟ್ ಮಾಡ್ತಾ ಇದ್ರು. ನಮ್ಮ ಭೀಮಣ್ಣವರು ಟ್ಯೂಬ್ಲೈಟ್ ಹಾಕ್ತಾ ಇದ್ರು. ಮತ್ತೆ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ತಿಂಡಿಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಗುರುಶಕ್ತಿಗಳ ಜೊತೆ ಸೇರಿ ಭಜನೆ ಕೂಡ ಮಾಡ್ತಾ ಇದ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಗುರುಶಕ್ತಿಗಳ ಮನೆಗೆ ಹೋಗಿದ್ವಿ. ನಮ್ಮೂರು ದೂರ ಇರೋದ್ರಿಂದ ಹೋಗಿ ಬಂದು ಮಾಡೋಕ್ಕಾಗಲ್ಲ, ಬೆಳಗ್ಗೆನೇ ಹೊರಡಬೇಕಿತ್ತಂತ ಅವ್ರ ಮನೆಯಲ್ಲಿ ಉಳ್ಕೊಳಕ್ಕೆ ಜಾಗ ಕೊಟ್ಟಿದ್ರು. ಊಟ ಮಾಡ್ಕೊಂಡು ಗುರುಶಕ್ತಿಗಳ ಜೊತೆ ಮಾತಾಡ್ಕೊಂಡು ಮಲ್ಕೊಂಡಿದ್ದು. ನಾವೆಲ್ಲ ರೆಡಿ ಆದರೂ ನಮ್ಮ ಅಕ್ಕ ಇನ್ನೂ ಸೋಂಬೇರಿ ಥರ ಮಲ್ಕೊಂಡೇ ಇದ್ರು. ಎದ್ದೋಳಿ ಟೈಮ್ ಆಗುತ್ತೆ ಅಂದ್ರೂ ಎದ್ದೇಳ್ತಿರ್ಲಿಲ್ಲ. ನಾನು ಅಮ್ಮ ಹೋಗಿದ್ದವರೆಲ್ಲರೂ ಕೂಡ ರೆಡಿ ಆದರು. ನಮ್ಮ ಅಕ್ಕ ಇನ್ನೂ ನಿದ್ದೆ ಹೊಡಿತಾ ಇದ್ಲು. ನನಗೆ ಚಿಕ್ಕ ಮಿರರ್ ಸಿಕ್ಕಿದ್ರೇ ಬಿಡಲ್ಲ, ಇನ್ನು ದೊಡ್ಡ ಮಿರರ್ ಸಿಕ್ಕಿದ್ರೆ ಬಿಟ್ಟೆವಾ. ಅಲ್ಲೂ ಒಂದು ಮಿರರ್ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಕೆಳಗಡೆ ಲಗೇಜ್ ಎಲ್ಲ ಎತ್ಕೊಂಡು ಹೋದ್ವಿ. ಬಸ್ಗಳು ಆಲ್ರೆಡಿ ಬಂದಿತ್ತು ಅಂತ ವಿಡಿಯೋ ಮಾಡ್ತಾಯಿದ್ರೆ ನಮ್ಮ ಬಾಬಣ್ಣವ್ರು ಬಂದ್ರಕ್ಕಪ್ಪ. ವಿಡಿಯೋ ಅಡ್ಡಕ್ಕೆ ಸರಿಯಾಗೇನೆ ಕರೆಕ್ಟಾಗಿ ಸುಮ್ಮನಿರಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ಬಂದುಬಿಡ್ತಾರೆ ಅಡ್ಡವಾಗಿ. ಅಲ್ಲಿಂದ ಹೋಗಿ ಇರ್ಮುಡಿ ಇಸ್ಕೊಂಡು ನಿಂತಿದ್ವಿ. ಅಲ್ಲಿ ಮತ್ತೆ ಎಲ್ಲ ಹೊಡ್ಬೇಕಂತೇಳಿ ಭಜನೆ ಕೂಡ ಮಾಡ್ತಾಯಿದ್ವಿ. ನಮ್ಮ ಅಮ್ಮನವ್ರ ದರ್ಶನ ಕೂಡ ಆಯಿತು. ಅವರಿಗೆ ಮತ್ತೆ ನಮಸ್ಕಾರ ಮಾಡಿಕೊಂಡು ನಾವು ಹೋಗಿದ್ದು 12 ಜನ ಒಂದು ಥಮ್ಸ್ ಅಪ್ ಕೊಟ್ಕೊಂಡು ಜರ್ನಿ ಕೂಡ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. ಓಂ ಶಕ್ತಿಗೆ ಮೇಲ್ವಲ್ತರ್ಗೆ ಹೋಗೋಕ್ಕೆ ನಮ್ಮ ಕಂಪ್ಲೀಟ್ ಜರ್ನಿ ವಿಡಿಯೋ ಶುರು. ನಮ್ಮ ಗುರುಶಕ್ತಿಗಳ ದೃಷ್ಟಿ ತೆಗ್ದು ನಮ್ಮ ಹೋಗಿ ಬನ್ನಿ ಶಕ್ತಿಗಳೇ ಅಂತ ಹೇಳಿ ಕಳಿಸಿಕೊಟ್ರು. ಟಿಫನ್ ಮಾಡಿಕೊಂಡು ಬಸ್ ಹತ್ತಿ ಇರ್ಮುಡಿ ಎಲ್ಲ ಕಟ್ಟಿ ಸಾಲಾಗಿ ರೆಡಿಯಾಗಿದ್ದು ಡ್ಯಾನ್ಸ್ ಮಾಡೋಕ್ಕೆ. ಇಬ್ರು ಅವ್ರು ಇನ್ನು 2 ವರ್ಷದೊಂದು 4 ವರ್ಷ.
ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಕಪ್ಪ. ಫುಲ್ಲು ಜೋಶಲ್ಲಿ ಅಮ್ಮನವ್ರ ಸಾಂಗ್ಗಳಿಗೆ ತೆಲುಗು ತಮಿಳು ಯಾವುದೋ ಸಾಂಗು ಒಟ್ಟಿನಲ್ಲಿ ನಮಗೇನೋ ಚಚ್ಚಾಕ್ಬಿಡ್ಬೇಕು ಅಷ್ಟೇ ಡ್ಯಾನ್ಸ್ ಮಾಡಿಕೊಂಡು. ಡ್ಯಾನ್ಸ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಸ್ವಲ್ಪ ಹಾಕಿದ್ದೀನಿ, ನಾವು ಹೆಂಗೆ ಡ್ಯಾನ್ಸ್ ಮಾಡಿದ್ವಿ, ರೀಲ್ಸ್ ಎಲ್ಲ ಯಾವ ಥರ ಇತ್ತು. ಕಂಪ್ಲೀಟ್ ವಿಡಿಯೋ ನನ್ನ ಪಾರ್ಟ್ 2 ನಾಳೆ ಇಲ್ಲ ನಾಡಿದ್ದಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಅಕ್ಕ ಅಂತೂ ಮಸ್ತ್ ಮಜಾ ಡ್ಯಾನ್ಸು, ಅದ್ರಲ್ಲಿ ಕೇಳಂಗೇ ಇಲ್ಲ. ಗೊತ್ತಲ್ಲ ಮೊದಲೇ ನಾವುಗಳಂದರೆ ಬೆಂಕಿ. ವೆಯ್ಟ್ ಫಾರ್ ಪಾರ್ಟ್ 2.